ನೀವು ನೋಡಕ್ ಕಾಯ್ಕೊಂಡಿದ್ದೀರಾ? ಕಾಯ್ಕೊಂಡಿದೀನಿ. ಸಿಕ್ಕಿದ್ರೆ 5 ಗಂಟೆ ವೇಟ್ ಮಾಡಿ 6 ಗಂಟೆ ವೇಟ್ ಮಾಡ್ತೀನಿ. ಯಾಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕಲ್ಲ ಬಸ್. ನಾನು ಏನ್ ಕೇಳ್ದೆ ಅಂದ್ರೆ ಜಾತ್ರೆಲಿ ಮಕ್ಳು ಮರಿ ಕರ್ಕೊಂಡ್ ಬಂದಿದ್ದೀರಿ, ಅದಕ್ಕೋಸ್ಕರ ಹೇಳಿದ್ದು. ಯಾಕಂದ್ರೆ ಸಂಜೆ ನಾನು ಯಾರ ಮನೆಗೆ ಹಂಗೆಲ್ಲ ಹೋಗಲ್ಲ. ನಮ್ಮ ಸಂಬಂಧಿಕರ ಮನೆಗೆ ಹೋಗಲ್ಲ ಸರ್ ನಾನು. ಆದ್ರೂ ಇಲ್ಲಿ ಬಂದಿದ್ದೀರಾ? ಹೌದು ಬಂದಿದ್ದೀನಿ. ನಮ್ಮ ಸಂಬಂಧಿಕರ ಮನೆಗೆ ಹೋಗಲ್ಲ ನಾನು. ಅವ್ರಿಗೋಸ್ಕರ ನೋಡಿ 3 ಮಕ್ಕಳು ರಜಾ ಹಾಕ್ಸಿ ನಾನು ಕೆಲಸ ರಜಾ ಹಾಕಿ ಬಂದಿದ್ದೀನಿ. ಓಟ್ ಹಾಕಿದ್ಕೆ ಇವತ್ತು ಬಿಗ್ ಬಾಸ್ ವಿನ್ನರ್ ಅಂದ್ರೆ ನಾನು ಸಖತ್ ಖುಷಿ ಆಯ್ತು. ನಾನು ಸ್ಟೇಜ್ ಮೇಲೆ ಓದೇ ಹೇಳಿದೆ, ಇಲ್ಲಿ ಓದೇ ಹೇಳ್ತೀನಿ, ಗೆದ್ದಾಗ ಈಗೆಲ್ಲ ಸೋತಾಗ ಕುಗ್ಗುದಿಲ್ಲ. ನಾನು ಹಿಂಗೆ ಇರ್ತೀನಿ. ಬೆಂಗಳೂರಿನ ಎಲ್ಲಿದ್ರು ಚೆನ್ನಾಗಿರ್ಲಿ, ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ, ಇನ್ನು ಕನ್ನಡ ಚಿತ್ರರಂಗನ ಮೇಲಕ್ಕೆ ತಗೊಂಡು ಹೋಗಲಿ ಅಂತ ನಮ್ಮ ಆಸೆ. ಕನ್ನಡ ಚಿತ್ರರಂಗನ ಮೇಲಕ್ಕೆ ತಗೊಂಡು ಹೋಗಲಿ ಅಂತ ನಮ್ಮ ಆಸೆ. ಚಿತ್ರರಂಗಕ್ಕೆ ಹೋಗ್ಬೇಕಾ ಗಿಲ್ಲಿ? ಯಾರು ದೊಡ್ಡ ಹೀರೋ ಆಗ್ಬೇಕು ಸರ್ ಅವರು. ಅಲ್ಲ, ಹೀರೋಗಿಂತ ದೊಡ್ಡ ಬೆಳೆದ್ಬಿಟ್ಟಿದಾರಲ್ಲ, ಇನ್ಯಾವ ಹೀರೋ ಆಗ್ಬೇಕು ಅವ್ರೀಗ? ಇನ್ನು ಇದಲ್ಲ, ಇಲ್ಲ ಇದಲ್ಲ. ಇನ್ನು ಸುದೀಪ್ ಅವ್ರು ಹೇಳಿದಾರಲ್ಲ, ಇಲ್ಲಿ ಗಂಟ ಒಂದ್ ಲೆಕ್ಕ, ಇನ್ ಮೇಲೆ ಒಂದ್ ಲೆಕ್ಕ. ಅದು ಬಿಗ್ ಬಾಸ್ ಅಲ್ಲಿ ಹೇಳಿದ್ದು ಅಣ್ಣ. ಹೀರೋಗಳಿಗೂ ಕೂಡ ಈ ಕ್ರೇಜ್ ಸಿಕ್ಕಿರ್ಲಿಲ್ಲ. ಹೌದು, ಅಂತ ಕ್ರೇಜ್ ಸಿಕ್ಕದೆ ಇನ್ನು ಅವ್ರು ಏನ್ ಕೆಲಸ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ಗಿಲ್ಲಿ ಅವರು? ಇನ್ನು ಇದು ಸುಮ್ನೆ ಸರ್, ಇದು ಇನ್ನು ಮಾಡ್ತಾರೆ, ದೊಡ್ಡ ಮಾಡ್ಬೇಕಿನ್ನ. ಬೆಂಗಳೂರಿನ ಏನಕ್ಕೆ ಬಂದಿದ್ದೀರಾ? ಗಿಲ್ಲಿ ಅವ್ರನ್ನ ಅಭಿಮಾನಕ್ಕೋಸ್ಕರ. ಗಿಲ್ಲಿ ಅವ್ರ ಅಭಿಮಾನಕ್ಕೋಸ್ಕರ, ಗಿಲ್ಲಿ ಅವ್ರ ಮನೆಗೆ ನೋಡೋಕೋಸ್ಕರ ಬಂದಿದ್ದೀರಾ? ಎಷ್ಟ್ ಜನ ಬಂದಿದ್ದೀರಾ? ಯಾರ್ಯಾರು ಬಂದಿದ್ದೀರಾ? ನಾನು, ನಮ್ಮ ಮಿಸ್ಸಸ್, ನನ್ನ ಮಕ್ಕಳು, ಫ್ಯಾಮಿಲಿ ಎಲ್ಲ. ಫ್ಯಾಮಿಲಿ ಮಕ್ಕಳು ಸ್ಕೂಲ್ ರಜಾ ಹಾಕ್ಸಿ ನಾನು ಕೆಲ್ಸಕ್ಕೆ ರಜಾ ಹಾಕಿ ಬಂದಿದ್ದೀನಿ. ರಜಾ ಹಾಕ್ಸಿ ಬಂದಿದ್ದೀರಾ? ಹೌದು, ನಾನು ಕೆಲಸ ರಜಾ ಹಾಕಿ ನನ್ನ ಮಕ್ಕಳು ಸ್ಕೂಲ್ ರಜಾ ಹಾಕ್ಸಿ ಬಂದಿದ್ದೀನಿ. ಏನ್ ಕೆಲಸ ಮಾಡ್ತೀರಾ? ನಾನು ಡ್ರೈವಿಂಗ್ ಕೆಲಸ ಮಾಡ್ತೀನಿ. ಡ್ರೈವಿಂಗು. ನಿಮ್ ಮಿಸ್ಸಸ್ ಏನೇ ಕೆಲಸ ಮಾಡ್ತಾರಾ? ಇಲ್ಲ, ಮನೇಲೇ ಇರ್ತಾರೆ. ಹೌಸ್ ವೈಫ್. ಅಂದ್ರೆ ನಿಮ್ ಮಕ್ಳಿಗೂ ಇಷ್ಟ ಆಗಿ ಗಿಲ್ಲಿ ನಟ ನೋಡ್ಬೇಕು ಅಂತ ಬಂದಿದ್ದೀರಾ? ಗಿಲ್ಲಿ ನಟ ಇವಾಗ ಸಿಗಲ್ಲ ಅಂತ ಗೊತ್ತಿದ್ರು ಯಾವ್ದೇ ಏರಿಯಾದ ಮೇಲೆ ಬಂದಿದ್ದೀರಿ? ಅವ್ರ ಮನೆಯವ್ರು ನೋಡ್ಕೊಂಡು ಹೋಗೋಣ, ಅವ್ರ ತಂದೆ ತಾಯಿ ನೋಡ್ಬೇಕು, ನೋಡ್ಕೊಂಡು ಮನೆಯವ್ರು ನೋಡ್ಕೊಂಡು ಹೋಗೋಣ. ಈಗ ಅವ್ರ ತಾಯಿ ನೋಡಿ ಖುಷಿ ಆಗ್ತಿದ್ಯಾ? ಸಂತೋಷ ಆಯ್ತು. ನಿಮ್ ಮಕ್ಕಳು ಅವ್ರು ಏನ್ ತೋರ್ಸ್ಬೇಕಂತ ಕರ್ಕೊಂಡ್ ಬಂದಿದ್ದೀರಿ? ಯಾರನ್ನ? ನಿಮ್ ಮಕ್ಕಳನ್ನ. ನಮ್ಮ ಹಳ್ಳಿ ಪ್ರತಿಭೆ ಚೆನ್ನಾಗಿರ್ಬೇಕು. ನಾವು ಮಳವಳ್ಳಿಯವ್ರು, ನಾವು ನಮ್ ಕಡೆಯವ್ರು ಚೆನ್ನಾಗಿರ್ಬೇಕು. ನಮ್ಮ ಮಳವಳ್ಳಿ ತಾಲೂಕು. ಅವ್ರ ಕಾಮಿಡಿ ಎಲ್ಲ ನೋಡಿದ್ವಿ. ಅದು ಮಾಮೂಲಿ ಪಿಕ್ಚರ್ ಎಲ್ಲ ಮಾಡೋರಲ್ಲ, ಸಣ್ಣದೆಲ್ಲ, ಅದೆಲ್ಲ ನೋಡಿ ಎಲ್ಲ ನೋಡ್ತೀರಾ? ನೋಡಿ ಖುಷಿ ಪಟ್ಟಿದ್ದೀರಾ? ಖುಷಿ ಪಟ್ಟಿದ್ವಿ. ಡೈಲಿ ಬಿಗ್ ಬಾಸ್ ನೋಡ್ತಿದ್ರಾ? ಡೈಲಿ ಒಂದಿನ ತಪ್ಪಿಸಿ ನೋಡಿ. ಮೈಕ್ ಅವ್ನು ಹೇಳ್ತಾನೆ ನೋಡಿ, ಅವನು ಎಕ್ಸೈಟ್ಮೆಂಟ್ ಗಿಲ್ಲಿ ಆಗ್ಬೇಡಿ ಅಲ್ಲ ಹೇಳಿದ್ದು. ನನ್ನ ಮಗ ಫುಲ್ ಹೇಳ್ತಾನೆ, ದೊಡ್ಡವ ದೋಸೆ ಕೊಡು ಎಲ್ಲ ಹೇಳ್ತಾನ. ಕೊಡಿ ಅವನ್ ಕೈಗೆ. ದೋಸೆ ಕೊಡು, ಚಿಕಾವ್ ಚಟ್ನಿ ಕೊಡು, ನಮ್ಮ ಪರಾಜ ತೊಟ್ ಮೂಡಿ ಬೇಜ ಸಾರಕ ಸೊಪ್ಪು ನೂರ್ ಮಳೆ ತಪ್ಪು. ಯಾರ ಮಾಡಿದ್ದು ತಪ್ಪು? ಗಿಲಿ ಗಿಲಿ ಗಿಲಿ. ಅಣ್ಣ ಓಟ್ ಹಾಕಿದ್ರೆ ನೀವು ಡೈಲಿ 99 ಓಟ್ ಡೈಲಿ ಹಾಕ್ತಿದ್ವಿ ನಾವು. ಡೈಲಿ ಹೆಂಗ್ ಹಾಕೋದಂತ ಗೊತ್ತಿತ್ತಾ? ಹೌದೌದು, ಗೊತ್ತಿತ್ತಾ ನಿಮ್ಗೆ? ಏನಕ್ಕೆ ಅಷ್ಟೊಂದು ಅಭಿಮಾನ ನಿಮ್ಗೆ? ಅಣ್ಣ ತಮ್ಮ ಸಂಬಂಧಿಕರೇನು ಅಲ್ಲ, ಗಿಲ್ಲಿ ಯಾಕೆ ಅಷ್ಟೊಂದು ಅಭಿಮಾನ? ನಮ್ ಕಡೆ ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ ಚೆನ್ನಾಗಿರ್ಬೇಕು. ಓ, ನೀವು ಮಂಡ್ಯದವ್ರ? ಹೌದು, ಅದಕ್ಕೋಸ್ಕರನೇ ಅಲ್ಲಿಂದ ಬಂದಿದ್ದೀರಾ? ಹೌದು. ಈ ಖುಷಿ ಆಯ್ತಾ? ತುಂಬಾ ಸಂತೋಷ ಆಯ್ತು. ತುಂಬಾ ಈಗ ನಾವು ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ವಿ. ಅವ್ರ ಅಪ್ಪ ಅಮ್ಮನಾರು ನೋಡುವಲ್ಲ, ಸಾಯಂಕಾಲ ಎಲ್ಲಿ ನೋಡ್ತೀರಿ? ಜಾತ್ರೆ ಆಗ್ಬಿಡುತ್ತೆ. ಸಂತೋಷ ಆಯ್ತು ಅಲ್ವಾ? ತಂದೆ ತಾಯಿ ನೋಡುದಲ್ಲ, ಅವ್ರ ತಂದೆ ತಾಯಿ ನೋಡಿದ್ರೆ ಅವ್ರು ನೋಡ್ದಂಗೆ. ಎಲ್ಲಿದ್ರು ಚೆನ್ನಾಗಿರ್ಲಿ ಅವರು, ಇನ್ನೂ ಎತ್ತರಕ್ಕೆ ಬೆಳೀಲಿ. ಎಲ್ಲಿದ್ರು ಚೆನ್ನಾಗಿರ್ಲಿ ಅವರು, ಇನ್ನೂ ಎತ್ತರಕ್ಕೆ ಬೆಳೀಲಿ. ಇನ್ನು ಕನ್ನಡ ಚಿತ್ರರಂಗನ ಮೇಲಕ್ಕೆ ತಗೊಂಡು ಹೋಗಲಿ ಅಂತ ನಮ್ಮ ಆಸೆ. ಕನ್ನಡ ಚಿತ್ರರಂಗನ ಮೇಲಕ್ಕೆ ತಗೊಂಡು ಹೋಗಲಿ ಅಂತ ನಮ್ಮ ಆಸೆ. ಚಿತ್ರರಂಗಕ್ಕೆ ಹೋಗ್ಬೇಕಾ ಗಿಲ್ಲಿ? ಯಾರು ದೊಡ್ಡ ಹೀರೋ ಆಗ್ಬೇಕು ಸರ್ ಅವರು. ಅಲ್ಲ, ಹೀರೋಗಿಂತ ದೊಡ್ಡ ಬೆಳೆದ್ಬಿಟ್ಟಿದಾರಲ್ಲ, ಇನ್ಯಾವ ಹೀರೋ ಆಗ್ಬೇಕು ಅವ್ರೀಗ? ಇನ್ನು ಇದಲ್ಲ, ಇಲ್ಲ ಇದಲ್ಲ. ಇನ್ನು ಸುದೀಪ್ ಅವ್ರು ಹೇಳಿದಾರಲ್ಲ, ಇಲ್ಲಿ ಗಂಟ ಒಂದ್ ಲೆಕ್ಕ, ಇನ್ ಮೇಲೆ ಒಂದ್ ಲೆಕ್ಕ. ಅದು ಬಿಗ್ ಬಾಸ್ ಅಲ್ಲಿ ಹೇಳಿದ್ದು ಅಣ್ಣ. ಹೀರೋಗಳಿಗೂ ಕೂಡ ಈ ಕ್ರೇಜ್ ಸಿಕ್ಕಿರ್ಲಿಲ್ಲ. ಹೌದು, ಅಂತ ಕ್ರೇಜ್ ಸಿಕ್ಕದೆ ಇನ್ನು ಅವ್ರು ಏನ್ ಕೆಲಸ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ಗಿಲ್ಲಿ ಅವರು? ಇನ್ನು ಇದು ಸುಮ್ನೆ ಸರ್, ಇದು ಇನ್ನು ಮಾಡ್ತಾರೆ, ದೊಡ್ಡ ಮಾಡ್ಬೇಕಿನ್ನ. ಯಾರು ಗೊತ್ತಿಲ್ಲ ಯಾರು ಮಾಡ್ತಾರೆ. ನೀವು ನೋಡಕ್ ಕಾಯ್ಕೊಂಡಿದ್ದೀರಾ? ಕಾಯ್ಕೊಂಡಿದೀನಿ. ಸಿಕ್ಕಿದ್ರೆ 5 ಗಂಟೆ ವೇಟ್ ಮಾಡಿ 6 ಗಂಟೆ ವೇಟ್ ಮಾಡ್ತೀನಿ. ಯಾಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕಲ್ಲ ಬಸ್. ನಾನು ಏನ್ ಕೇಳ್ದೆ ಅಂದ್ರೆ ಜಾತ್ರೆಲಿ ಮಕ್ಳು ಮರಿ ಕರ್ಕೊಂಡ್ ಬಂದಿದ್ದೀರಿ, ಅದಕ್ಕೋಸ್ಕರ ಹೇಳಿದ್ದು. ಯಾಕಂದ್ರೆ ಸಂಜೆ ನಾನು ಯಾರ ಮನೆಗೆ ಹಂಗೆಲ್ಲ ಹೋಗಲ್ಲ. ನಮ್ಮ ಸಂಬಂಧಿಕರ ಮನೆಗೆ ಹೋಗಲ್ಲ ಸರ್ ನಾನು.
ಆದ್ರೂ ಇಲ್ಲಿ ಬಂದಿದ್ದೀರಾ? ಹೌದು ಬಂದಿದ್ದೀನಿ. ನಮ್ಮ ಸಂಬಂಧಿಕರ ಮನೆಗೆ ಹೋಗಲ್ಲ ನಾನು. ಹ್ಮ್ ಅವ್ರಿಗೋಸ್ಕರ ನೋಡಿ 3 ಮಕ್ಕಳು ರಜಾ ಹಾಕ್ಸಿ ನಾನು ಕೆಲಸ ರಜಾ ಹಾಕಿ ಬಂದಿದ್ದೀನಿ. ಕೊಡಿ ಅವ್ನ ನಿಮ್ಮ ಮಗಳ ಕೈಲಿ ಕೊಡಿ, ದೊಡ್ಡಳ ಕೈಲಿ. ಅಲ್ಲೇ ನಿಂತ್ಕೊಳ್ಳಿ. ಏನ್ ಪುಟ್ಟಿ ನಿನ್ ಹೆಸರು? ಐಶ್ವರ್ಯ. ಐಶ್ವರ್ಯವಾಗಿ ಇದ್ಯಾ? ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾನೇ ಖುಷಿ ಇದೆ. ಈಗ ಅಲ್ಲಿ ಪಕ್ಕದಲ್ಲಿ ಇರೋರು ಯಾರು? ಗಿಲ್ಲಿ ಅವರಮ್ಮ. ಗಿಲ್ಲಿ ಅವ್ರ ಅಮ್ಮ. ಈಗ ಇದನ್ನ ನೋಡಿದ್ಯಲ್ಲ, ಗಿಲ್ಲಿ ತರ ನಿನ್ಗೂ ಆಗ್ಬೇಕು ಅನ್ನೋ ಆಸೆ ಇದೆಯಾ? ಇದೆ. ಕಾಮಿಡಿ ಮಾಡಕ್ ಬರತ್ತಾ? ಮತ್ತೆ ಇನ್ನೇನ ಕಲ್ತ್ಕೊತೀರಿ. ಕಲ್ತ್ಕೋತೀಯ? ಕಾಮಿಡಿ ಮಾಡ್ಬೇಡ, ಚೆನ್ನಾಗ್ ಓದಿ ಏನಾರು ಒಂದು ಆಫೀಸರ್ ಆಗ್ಬಿಡು. ಆಗ್ತೀಯಲ್ವಾ? ಆಗ್ತೀನಿ. ಗಿಲ್ಲಿ ಅವ್ರ ಅಮ್ಮನ ಜೊತೆ ಏನ್ ಮಾತಾಡ್ತೀಯ? ಏನಿಲ್ಲ, ನೋಡ್ಕೊಂಡಾಗಣ ಖುಷಿ ಆಯ್ತು ಅಂತ ಬಂದಿದ್ದೀನಿ. ಮೊಬೈಲ್ ಎಲ್ಲ ನೋಡ್ಬೋದಾಯ್ತಲ್ಲ, ಇಲ್ಲಿ ಡೈರೆಕ್ಟ್ ಆಗಿ ನೋಡಿಲ್ವಲ್ಲ ಒಂದ್ಸಲಿನೂ, ಅದಕ್ಕೆ. ಅದಕ್ಕೋಸ್ಕರ ಬಂದ್ರಿಯಾ? ಬೆಳಿಗ್ಗೆ ಎಷ್ಟೊತ್ತು ಬಿಟ್ರಿ ಮನೆ? 10. 10:30ಗೆ. 10:30 ಬಿಟ್ಟು ಬಸ್ ಹತ್ತಾಗ 10 ಗಂಟೆ 10:30. ನೀವು ಮಳವಳ್ಳಿ ಅವರಲ್ಲಿ ಊರ್ ಗೊತ್ತಿತ್ತಲ್ಲ ನಿಮ್ಗೆ ಇದು? ಅದಕ್ಕೋಸ್ಕರ ಬಂದ್ರಿ. ಮಳವಳ್ಳಿ ಬಂದು ಮಳವಳ್ಳಿಯಿಂದ ಆಟೋದಲ್ಲಿ ಬಂದಿದ್ದೀನಿ. ಆಟೋದಲ್ಲಿ ಎಷ್ಟೋ ಜನ ಗೊತ್ತಿಲ್ಲ ಗಿಲ್ಲಿ ಅವ್ರ ಊರಿಗೆ ಬಸ್ ಗೀಸ್ ಏನು ವ್ಯವಸ್ಥೆನೇ ಇಲ್ಲ ಅಂತ. ನಾನು ಮಳವಳ್ಳಿಯಿಂದ ಬೇಕು ನಡ್ಕೊಳಕ್ ಬರ್ಬೇಕು, ನಡ್ಕೊಂಡಾರು ಬತ್ತಿದ್ದೆ ನಾನು. ಬಸ್ ಏನಿಲ್ಲ ಅಂತ ನಡ್ಕೊಂಡ್ರೆ ಮಳವಳ್ಳಿ ನಡ್ಕೊ ಬತ್ತಿದ್ದೆ. ನೀನ್ ನಡ್ಕ ಬತ್ತಿ ಅವ್ರನ್ನ ಚಿಕ್ಕವ ಹೆಂಗ್ ಬಂದನು? ಅವ್ನ ತಲೆ ಮೇಲೆ ಹಾಕಬಿದ್ದೆ ಅವ್ನು. ಅಷ್ಟೊಂದಿದ? ಹೌದು. ನಾವು ನಿನ್ಗೆ ಇಷ್ಟು ಪ್ರೀತಿ ಅದ ಅಂದ್ರೆ ಇವನ್ನ ತಲೆ ಮೇಲೆ ಕೂರಿಸ್ಕೊಂಡು ಗಿಲ್ಲಿಗೆ ಒಂದ್ ವಿಶ್ ಮಾಡ್ಬಿಟ್ರೆ ಅವ್ರ ಗಿಲ್ಲಿ ಖುಷಿ ನೀನು ಸಂತೋಷ. ಅವಕಾಶ ಈಗಲ್ಲ ಸಾಯಂಕಾಲ ಹೆಗಲ್ ಮೇಲೆ ಕೂರಿಸ್ಕೊಂಡು ಅಲ್ಲೋಡಪ್ಪ ಗಿಲ್ಲಿ ಅಪ್ಪಾಗಿ ಹೆಗಲ್ ಮೇಲೆ ತೋರಿಸ್ತಾನೆ, ನೀನು ಹತ್ರ ಬೆಳೆ ಅಂತ ಹೇಳ್ಬಿಡಿ. ಆಯ್ತು. ಖುಷಿ ಆಯ್ತಾ? ತುಂಬಾ ಸಂತೋಷ ಆಯ್ತು ಸರ್. ಆಯ್ತಾ ಸರಿ. ವಿಶ್ ಮಾಡ್ರು. ಏನಪ್ಪ ನಿನ್ ಹೆಸರು? ನಿಶಿಕಾ. ಓ ಸೂಪರ್ ಆಗಿದೆ, ಸಖತ್ತಾಗಿದೆಯಲ್ಲ, ಚೆನ್ನಾಗಿದೆಯಲ್ಲ. ಯಾವ ಊರು ನೀನು? ಪುಟ್ಟಪ್ಪನೋಡ್ಲು. ನಿಮ್ಮ ಅಮ್ಮನ ಹೆಸರೇನು? ಸುಧಾ. ಯಾವ್ದಾರು ಒಂದು ಹಾಡು ಆಡ್ತೀಯಾ? ಯಾವ್ದು ಆಡ್ತೀಯ ಹಾಡಪ್ಪ? ದೊಡ್ಡವ ದೊಡ್ಡವ ದಾಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ್ಕೆ ಸೊಪ್ಪು, ನೀವಿಬ್ರು ಮಾಡಿ ತಪ್ಪು. ಇಲ್ಲೇ ಏನಕ್ಕಪ್ಪ ಇಲ್ಲಿ ನಿಂತಿದ್ದೀರಾ? ಸರ್ ಗಿಲ್ಲಿ ನೋಡಕ್ಕೋಸ್ಕರ ನಿಂತಿದ್ದೀವಿ. ಗಿಲ್ಲಿ ನಟ ಎಲ್ಲಿದ್ದಾನೀಗ? ಸರ್ ಇಲ್ಲೇ ಮಳವಳ್ಳಿ ಹತ್ರ ಬರ್ತಿದ್ದಾನಂತಲ್ಲ. ನಡ್ಕ ಬರ್ತಾ ಇದ್ದೀನೋ ಸ್ಕೂಟರ್ ಬರ್ತಿದ್ದೀನೋ? ಸರ್ ಕಾರು. ಕಾರ್ ಗೊತ್ತಾ ನಿಂಗೆ? ಏನ್ ಮೆರವಣಿಗೆ ಮಾಡ್ತಾ ಬರ್ತಿದ್ರೆ ಗೊತ್ತಾ ನಿಂಗೆ? ಸರ್ ಏನಕ್ಕೆ ನೋಡ್ಬೇಕು ನಿನ್ಗೆ? ಯಾಕೆ ಇಷ್ಟ ಅವನು? ಸರ್ ಅವ್ನು ರಿಯಲ್ ಆಗಿ ನೋಡ್ಬೇಕು ಅಂತ ಇಷ್ಟ, ಅದಕ್ಕೆ. ರಿಯಲ್ ಆಗಿ ನೋಡ್ಬೇಕಾ? ಅದಕ್ಕೋಸ್ಕರ ಕಾಯ್ತಾ ಇದ್ಯಾ? ರಿಯಲ್ ಆಗಿ ನೋಡ್ಬಿಟ್ಟು ಏನ್ ಮಾಡ್ತೀಯಾ? ಖುಷಿ ಪಡ್ತೀನಿ. ಖುಷಿ? ಆಯ್ತು ಇವ್ರೆಲ್ಲ ನಿಮ್ ಫ್ರೆಂಡ್ಸಾ? ಫ್ರೆಂಡ್ಸ್ ಎಲ್ಲ ಒಂದ್ಸರಿ ಗಿಲ್ಲಿ ನಟನ್ಗೆ ವಿಶ್ ಮಾಡಿ. Ready, 1, 2, 3, start.